ಹಾಸನಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಪ್ರಿಯಾ ಅಂತ. ಅವಳು ನೀನು ಹೋರ್ಡಿಂಗ್ ಇದೆ ಹಾಸನಲ್ಲಿ, ಬಾ ಒಂದು ವ್ಲಾಗ್ ಮಾಡೋಣ ಅಥವಾ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ರೀಲ್ಗೆ ಅಂತ ಕರ್ಕೊಂಡು ಹೋದ್ಲು. ನನಗೆ ಆ್ಯಕ್ಚುಲಿ ಪಬ್ಲಿಕಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋಣ ಅನ್ನೋ ಒಂದು ಮನೋಭಾವನೆ ಅಷ್ಟೇ. ಅವಳು ಬಿಡ್ದಿರೋ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ಲು ಆಯಿತಾ. ನಾನು ಯೂಶ್ವಲಿ ಎಲ್ಲ ಕಡೆನೂ ಮಾಸ್ಕ್ ಹಾಕೋಬೇಕು ಅನ್ನೋದೇನಿಲ್ಲ ನನಗೆ, ನಾನು ಸಾದಾ ಸೀದಾ ಹುಡುಗಿ. ಓಕೆ ಕಂಡು ಹಿಡಿ ಪಾಪ, ಏನೋ ಒಂದು ಫೋಟೋ ಕೇಳ್ತಾರೆ ಕೊಡೋಣ, ಏನು ಗಂಟೆ ಹೋಗುತ್ತೆ ಅನ್ನೋ ಅಂತ ಅಲ್ವಾ. ಸೊ ಕಂಡಿಡಿದ್ರೆ ನಾವು ಖುಷಿ ಪಡ್ಬೇಕಲ್ವಾ, ಅದಕ್ಕೆ ಯಾಕೆ ನಾವು ಮಾಸ್ಕ್ ಎಲ್ಲ ಹಾಕೊಂಡು ಸಪ್ರೇಟ್ ಬಿಲ್ಡಪ್ ಬೇಡ ಅಂತ ಅನ್ನಿಸ್ತು. ಸೊ ನಾನು ಹಾಗೆ ನಾರ್ಮಲಾಗೇ ಹೋದೆ. ಇವನ್ ಮಾಸ್ಕ್ ಕೂಡ ಇತ್ತು, ಜನರಲಾಗಿ ನಾನು ಮಾಸ್ಕ್ ಕ್ಯಾರಿ ಮಾಡ್ತೀನಿ, ಯಾಕಂದರೆ ಡಸ್ಟು ಅದು ಇದು ಅನ್ನೋ ಕಾರಣಕ್ಕಷ್ಟೇ. ಸೊ ಹೋಗಿದಾಗ ಏನಾಯಿತು, ಅಲ್ಲಿ ಒಂದು ಅಜ್ಜಿ ಟೀ ಅಂಗಡಿ ಕರೆಕ್ಟಾಗಿ ಹೋರ್ಡಿಂಗ್ ಎದುರುಗಡೆ ಇರೋದು. ನಾನು ಅವಳು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಪಿಸು ಪಿಸು ಅಂತ. ಅಜ್ಜಿ ನಾನು ಏನು ನೋಡ್ತಾರೆ, ನಾನು ಹಾಗೆ ತಿರುಗ್ದೆ, ಹಿಂಗಂದೆ ಏನು ಅಜ್ಜಿ ಅಂತ. ಅಲ್ಲಿರೋದು ನೀನೇನವ ಅಂತ ಕೇಳಿದ್ರು, ನೀನೇನದು. ಆಮೇಲೆ ಅವಳು ನನ್ನ ಫ್ರೆಂಡು, ನನಗಿಂತ ಜಾಸ್ತಿ ಅವಳೇ ಮಾತಾಡ್ತಾಳೆ. ಅವಳು ಅವಳೆ ಏನು ಎಷ್ಟು ಲಕ್ಷಣವಾಗಿದೆಯಾ ನೀನು, ನಾನು ಅದನ್ನು ದಿನಾ ನೋಡ್ತಿರ್ತೀನಿ, ಯಾರಿದು ಹುಡುಗಿ, ಅವ್ರೇನಾದ್ರು ಗೊತ್ತಾ, ನನ್ನ ಮಗಂಗೆ ಒಂದು ಹುಡುಗಿ ತನ್ಕೋಬೇಕಂದ್ರೆ ಇಷ್ಟು ಲಕ್ಷಣವಾಗಿರೋ ಹುಡುಗಿನ ತನ್ಕೋಬೇಕು ಅನ್ನೋ ಥರ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಆ ಹೋರ್ಡಿಂಗ್ ನೋಡೋವಾಗ ನಾನು ಆ ಥರ ಅನ್ಕೋತಾ ಇದ್ದೆ, ನೀನೇ ಇಲ್ಲಿದ್ಯಾ, ಖುಷಿ ಆಯಿತು ನಿನ್ನ ನೋಡಿ, ಬಾ ಟೀ ಕುಡಿ ಅಂದರು. ನಾನೇನು ಇಲ್ಲಲ್ಲ ಟೀ ಎಲ್ಲ ಏನು ಬೇಡ ಇಲ್ಲ, ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನನ್ನ ಫಸ್ಟು ಹೋರ್ಡಿಂಗ್ ಬಂದಿದ್ದು 2019 ಒಂದು ಪ್ರತಿಷ್ಠಿತ ಕ್ಲಾತಿಂಗ್ ಬ್ರ್ಯಾಂಡ್ಗೆ. ಅದು ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ ಬಂದಿತ್ತು. ಅವಾಗ ತುಂಬ ಖುಷಿ ಆಯ್ತು ನನಗೆ. ಲಿಟ್ರಲಿ ಅದೇ ಬಟ್ಟೆ ಹಾಕ್ಕೊಂಡು ಅಲ್ಲೇ ಹೋಗಿ ಒಂದು ವಿಡಿಯೋ ಮಾಡ್ತೀನಿ, ಸ್ಟಿಲ್ ಅದು ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿದೆ. ಅದು ಅಲ್ಲಿಂದ ಶುರು ಆಗಿದ್ದು. ಬಟ್ ಥ್ಯಾಂಕ್ಫುಲಿ ನಮ್ಮ ಆಂಜನೇಯ ಅಲ್ಲಿಗೆ ಕೊನೆಗೊಳಿಸಲಿಲ್ಲ ಅದನ್ನು. ಒಂದು ಹೋರ್ಡಿಂಗಿಂದ ಅದನ್ನು ಈಗ 106 ಆಗಿದೆ. ಐ ಹೋಪ್ 1000 ಆಗೋ ಥರ ಆಗಲಿ.